ಇವತ್ತು ವೇಮಗಲಲ್ಲಿ ಈ ಕ್ರೀಡಾಂಗಣದಲ್ಲಿ ಮತ್ತೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳನ್ನ ತಪಾಸಣೆ ಮಾಡೋ ಮುಖಾಂತರ ಅವರ ಏನು ನೋವುಗಳಲ್ಲಿ ನಾವು ಭಾಗಿಯಾಗಿ ಆರೋಗ್ಯ ವಿಚಾರಿಸೋ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ರಾಜ್ಯಸಭಾ ಸದಸ್ಯರು ಆದಂತ ಕೆ ನಾರಾಯಣ್ ಜಿ ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಕೋಲಾರ ಗ್ರಾಮಾಂತರದ ಉತ್ಸಾಹಿಗಳು ಆತ್ಮೀಯರಾದ ಸಿ ಡಿ ರಾಮಚಂದ್ರ ಅವರು ಇದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ ಮಹೇಶ್ ಅವರು ಇದ್ದಾರೆ, ಮತ್ತೆ ನಮ್ಮ ಯಾರು ಮಮತಮ್ಮ ಅವರು ಇದ್ದಾರೆ, ವಿಜಯಣ್ಣವ್ರು ಇದ್ದಾರೆ, ಮತ್ತೆ ನಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಇಲ್ಲಿ ಈ ಭಾಗದ ಚೀಫ್ ಅಧಿಕಾರಿಯಾದಂಥ ವೆಂಕಟೇಶ್ ಅವರು ಇದ್ದಾರೆ, ಮತ್ತೆ ಮಂಜು ಅವರು ಇದ್ದಾರೆ, ತಿಮ್ರಾಯಪ್ಪನವರು ಇದ್ದಾರೆ, ಕೆಂಬೋಡು ನಾರಾಯಣಸ್ವಾಮಿ ಇದ್ದಾರೆ, ವೈಲೇಶ್ ಸ್ಥಳೀಯ ನಾಯಕರು ವೈಲೇಶ್ ಇದ್ದಾರೆ, ನಮ್ಮ ಗೋವಿಂದ ಸ್ವಾಮಿ ಇದ್ದಾರೆ, ಈಶ್ವರಪ್ಪನವ್ರು ಬಂದಿದ್ದಾರೆ, ನಮ್ಮ ಎಲ್ಲ ನಾಯಕರು ಇದ್ದಾರೆ. ಈ ಮುಖಾಂತರ ನಾವು ಈ ಒಂದು ಗಿಡ ನೆಟ್ಟು ಮತ್ತೆ ಇವತ್ತು ಸುಮಾರು ಕೋಲಾರದಲ್ಲಿ 106 ಕಾರ್ಯಕ್ರಮಗಳು ಈ ತರ ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಕ್ಷ ಇದರಲ್ಲಿ ನಡೀತಾ ಇದೆ. ಆ ಒಂದು ಇರಪ್ಪ ಹಾಕ್ಬಿಡ್ರಿ. ಆ ಕಾರಣಕ್ಕೆ ಇವಾಗ ನಮ್ಮ ಹಿರಿಯರು ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮದ ಕುರಿತು ತಮ್ಮಲ್ಲಿ 2 ವಿಷಯ ಹಂಚ್ಕೊಬೇಕಂತ ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಒಬ್ಬ ವ್ಯಕ್ತಿ, ಅವರು ಶಕ್ತಿ, ಇಡೀ ವಿಶ್ವದಲ್ಲಿ ಎಲ್ಲೇ ಹೋಗ್ಲಿ, ಯಾವ ದೇಶಕ್ಕೆ ಹೋಗ್ಲಿ, ಅಲ್ಲಿ ನಮಗೆ ಭಾರತಕ್ಕೆ ಸಿಗುವ ಒಂದು ಗೌರವ ಇನ್ಯಾವ ದೇಶದ ಪ್ರಧಾನಿಗೂ ಸಿಗಲ್ಲ. ಯಾವ ಅಮೇರಿಕ ನಮ್ಮನ್ನ ತಲೆ ತೆಗಿಸ್ಬೇಕು ಅಂತೇಳಿ ನಮ್ಮ ಮೇಲೆ ತೆರಿಗೆಗಳನ್ನ ಹೊರಿಸಿ ರಷ್ಯಾದಿಂದ ಇದು ಮಾಡಬೇಡಿ ಅಂತ ಹೇಳಿದಕ್ಕೂ ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೆ ಯಾವುದಕ್ಕೆ ಕ್ಯಾರೆ ಅನ್ನದೆ ನಾವು ಭಾರತ, ನಮ್ಮ ನಿರ್ಧಾರ, ನಮ್ಮ ಸ್ವಯಂ ಇಚ್ಛೆ, ಈ ನಿರ್ಧಾರನ ತಗೊಳ್ಳುವಂಥ ನಾಯಕರು ನಮಗೆ ಈ 78 ವರ್ಷದಲ್ಲಿ, ಈ 11 ವರ್ಷದಲ್ಲಿ ಮಾತ್ರ ಈ ಪ್ರಧಾನಿ ಸಿಕ್ಕಿದ್ದಾರೆ. ಇವರು ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ನಿಮ್ಮ ಸೇವಕ, ನಾನು ಪ್ರಧಾನಮಂತ್ರಿ ಅನ್ನೋ ಪದವಿಯಲ್ಲಿ ಕೂತಿದ್ದು ನಿಮ್ಮ ಒಂದು ಮತದಿಂದ. ನೀವು ಒಂದು ಮತ ಕೊಟ್ಟಿಲ್ಲ ಅಂದ್ರೆ ನಾನು ಪ್ರಧಾನಮಂತ್ರಿ ಆಗ್ತಾ ಇರ್ತೀನಿ. ಅವರು ಕೋವಿಡ್ ಟೈಮಲ್ಲಿ ನಮ್ಮ ವ್ಯಾಕ್ಸಿನೇ ಇಲ್ಲದೆ ಇರುವ ನಮ್ಮ ದೇಶದಲ್ಲಿ ವ್ಯಾಕ್ಸಿನ್ನ ಮಾಡಿ 192 ಕೋಟಿ ವ್ಯಾಕ್ಸಿನ್ ನಮ್ಮ ಭಾರತದಲ್ಲಿ 30 ಕೋಟಿ 100 ಕಂಟ್ರಿಗೆ ಉಚಿತವಾಗಿ ಕೊಟ್ಟು, ಆ ಟೈಮಲ್ಲಿ ನಮಗೆ ಬದುಕ್ತೀವ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ನಾವು ಎಷ್ಟು ಜನ ನಾಳೆ ಬದುಕ್ತೀವ, ಇವತ್ತು ಇರ್ತೀವಿ. ಆಗ ಆ ಟೈಮಲ್ಲಿ ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಿ, ಆಗ ನಾವು ಫ್ರಾನ್ಸ್, ರಷ್ಯಾದ 2 ದೇಶದ ವ್ಯಾಕ್ಸಿನ್ಗೋಸ್ಕರ ಕೈ ನೀಡ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ ನಾವು ನಮ್ಮ ದೇಶದಲ್ಲಿ ಇದನ್ನ ಉತ್ಪಾದನೆ ಮಾಡಿ ನಾವು ಅದನ್ನ 100 ದೇಶಕ್ಕೆ ಉಚಿತವಾಗಿ ಕೊಟ್ಟಿದ್ರೆ ಎಲ್ಲರ ಜೀವ ರಕ್ಷಣೆ ಮಾಡಿದ್ವಿ. ಇತ್ತೀಚೆಗೆ ನಿಮಗೆ ಬಾಂಗ್ಲಾದೇಶ ಗಲಾಟೆ ನೋಡ್ಬೋದು, ಶ್ರೀಲಂಕಾದ ನೋಡ್ಬೋದು, ನೇಪಾಳದ ನೋಡ್ಬೋದು, ಈ ಕಡೆ ಪಾಕಿಸ್ತಾನ, ಅಫ್ಘಾನ, ಎಲ್ಲ ಕಡೆ ಮೋದಿ ಬೇಕು ಅಂತ ಕೇಳ್ತಾರೆ. ಅಲ್ಲಿ ಪ್ರತಿಯೊಬ್ಬರು ಮೋದಿ ಬೇಕಂತ ಇಂಥ ವ್ಯಕ್ತಿ ಇದ್ರೆ ನಮ್ಮಲ್ಲಿ ಗಲಾಟೆ ಆಗ್ತಾ ಇರ್ಲಿಲ್ಲ. ಇತ್ತೀಚೆಗೆ ನೋಡಿರ್ಬೋದು ಮೀಡಿಯಾದಲ್ಲಿ, ಅಲ್ಲಿರುವ ಜನ ಮೋದಿ ಬೇಕು ಅಂತ. ಮೋದಿ ತನಗೋಸ್ಕರ ಏನೂ ಮಾಡ, ಮೋದಿ ಹೇಳ್ತಾನೆ ನನ್ಗೇನೂ ಬೇಡ, ನನ್ಗೇನು ಮನೆನೂ ಬೇಡ, ಯಾರಿಗೆ ಮನೆಯಲ್ಲೇ ಅವನಿಗೆ ಮನೆ ಕಟ್ಕೊಡು, ನನ್ಗೇನು ಸಂಪಾದನೆ ಬೇಡ. ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಎಷ್ಟು ದಿನ ಬದುಕಿದಿನದು ಮುಖ್ಯದಲ್ಲ, ಬದುಕಿದ ದಿನದಲ್ಲಿ ಏನು ಸಮಾಜ ಕೊಟ್ಟೆ ಅದನ್ನ ಮೋದಿ ಇವತ್ತು ತೋರಿಸ್ತಾರೆ. ನಮ್ಗೆ ಈಗ ಒಂದೊಂದು ವಾರ ಅವರು ಪ್ರತಿ ತಿಂಗಳು ಮನ್ ಕಿ ಬಾತಲ್ಲಿ ಒಂದೊಂದು ವಿಷಯನ ಭಾರತಕ್ಕೆ ಮಾಡ್ತಾರೆ. ಪ್ರತಿ ಒಂದು ಮನ್ ಕಿ ಬಾತಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ತಗೊಂಡು ಅದನ್ನ ದೇಶಕ್ಕೆ ಕೊಡ್ತಾರೆ. ಇಂಥ ಪ್ರಧಾನಮಂತ್ರಿಗೆ ನಾವು ಇವತ್ತು ಒಂದು ಗಿಡ ನೆಡೋದಲ್ಲ, ಆ ಗಿಡನ ಮುಂದಿನ ಪೀಳಿಗೆ ಇದು ಪ್ರಧಾನಮಂತ್ರಿ ಮೋದಿ ಹುಟ್ಟುಹಬ್ಬದಲ್ಲಿ ಮಾಡಿದ್ದಂತ ನೆನ್ಸ್ಕೋಬೇಕಾರೆ ನಾವು ಇರ್ತೀವೋ ಇಲ್ವೋ, ಆದ್ರೆ ಮುಂದಿನ ಪೀಳಿಗೆ ಈ ಗಿಡನ ನೋಡಿ ಪ್ರಧಾನಮಂತ್ರಿ 75 ವರ್ಷದ ಆ ದಿನಕ್ಕೆ ಇಟ್ಟಿದ್ದಪ್ಪ ಅಂತ ಮುಂದಿನ ಪೀಳಿಗೆ ಅದು ನೋಡಿ ನೆನ್ಸ್ಕೋಬೇಕು. ಇಂಥ ಕಾರ್ಯನ ನಾವು ಇವತ್ತು 75,000 ಕಡೆ ಇಂಥ ಕಾರ್ಯಕ್ರಮ ಆಗುತ್ತೆ. 100 ಕಡೆ 1,00,000 ಕಡೆ ಆರೋಗ್ಯ ಕೇಂದ್ರಗಳಲ್ಲಿ ಮೋದಿದ ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಕಡೆ ಸ್ಪಂದನೆ ಮಾಡ್ತಾರೆ. ಅಂದ್ರೆ ಒಂದು ಹಬ್ಬ ಹರಿದಿನ ಆದ್ರೆ ಕೆಲವೇ ಕಡೆ ಆಚರಿಸ್ತಾರೆ. ಈ ರಾಜ್ಯದಲ್ಲಿ ಇದ್ರೆ ಆ ರಾಜ್ಯ ಇಲ್ಲ. ಆದ್ರೆ ಇವತ್ತು
ಎಲ್ಲ ದೇಶಕ್ಕೆ ಹಬ್ಬ. ನಾವು ಈ ಹಬ್ಬದನ್ನ ಎಷ್ಟು ಆಚರಿಸಬೇಕು. ಅವರು ಮುಂದಿನ 10 ವರ್ಷಕ್ಕೆ ಒಂದು 3 ಯೋಜನೆಗಳು ಅವ್ರ ತಲೆಯಲ್ಲಿದೆ. ಒಂದು ಇಲೆಕ್ಷನ್, ಆಮೇಲೆ ಇನ್ನೊಂದು ನದಿಗಳನ್ನ ಎಲ್ಲ ನದಿಗಳನ್ನ ಜೋಡಣೆ ಮಾಡ್ತಾರೆ, ಅದು ಇದೆ. ಆಮೇಲೆ ಒಂದು ಕಾನೂನು, ಅದನ್ನ ಇಡೀ ದೇಶದಲ್ಲಿ ಒಂದೇ ಕಾನೂನು ಬೇಕು. ಬಟ್ ಅದು ಸ್ವಲ್ಪ ಕಷ್ಟದ ಕೆಲಸ, ಪಾರ್ಲಿಮೆಂಟಲ್ಲಿ 2/3 ಬೇಕಾಗುತ್ತೆ. ಬಟ್ ಈ 3 ಕೆಲಸ ಆದ್ರೆ ಅವರು ಮಾಡಿದ್ದ ಒಳ್ಳೆ ಸಾರ್ಥಕ. ಈ 100 ವರ್ಷ ಹೋದ್ರು ಇಂಥ ಪ್ರಧಾನಿ ನಾವು ಪಡಿತೀವ ಇಲ್ವಾ ಆ ಒಂದು ಕಲ್ಪನೆನೂ ನಮಗಿಲ್ಲ. ಹಾಗಾಗಿ ಈಗ ಪಡೆದಿದ್ದೀವಿ, ಇವ್ರನ್ನ ಮುಂದಿನ 10 ವರ್ಷಕ್ಕಾದ್ರೂ ಉಳಿಸ್ಕೊಳ್ಳೋಣ. ಈಗ ಎಲ್ಲ ನಿಮ್ಮ ಸಹಕಾರ, ಯಾಕಂದ್ರೆ ಅವರೊಬ್ಬರು ಮಾಡಿದಿಲ್ಲ, ಎಲ್ಲ ನಮ್ಮ ಪಾರ್ಟಿ ಸದಸ್ಯರು ಕೈ ಜೋಡಿಸಿದಾಗ ಇಂಥ ಪ್ರಧಾನಮಂತ್ರಿಗಳು ಮುಂದೆ ನಮ್ಗೆ ಇನ್ನೂ ಹಲವಾರು ಕಾರ್ಯ ಇದು ಮಾಡ್ತಾರೆ. ಹಾಗಾಗಿ ಇವತ್ತಿನ ಒಳ್ಳೆ ಕೆಲಸಕ್ಕೆ ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳು. ನೀರ್ ಹಾಕಿ ಸರ್.